ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ. ದಯವಿಟ್ಟು ನನ್ನ ಸೆಲೆಬ್ರಿಟೀಸ್ ಬರ್ತ್ಡೇ ಒಂದೇ ಅಲ್ಲ, ಫ್ಯಾನ್ಸ್ಗೆ ದರ್ಶನ್ ಹೇಳಿದ್ರು ಆ ಒಂದು ಮಾತು. ನಟ ದರ್ಶನ್ ಅವರು ಬರ್ತ್ಡೇ ಬಗ್ಗೆ ಮಾತ್ರ ಮಾತನಾಡಿದ್ದಲ್ಲದೆ ಬೇರೇನು ಹೇಳಿದ್ರು. ಅಭಿಮಾನಿಗಳಲ್ಲಿ ದರ್ಶನ್ ಕೇಳಿದ್ದೇನು? ನಟ ದರ್ಶನ್ ಅವರು ಬರ್ತ್ಡೇಗೆ ಕೆಲವೇ ದಿನ ಇರುವಾಗಲೇ ಸ್ಪೆಷಲ್ ಆಗಿ ವಿಡಿಯೋ ಶೇರ್ ಮಾಡಿದ್ದಾರೆ. ಈ ಮೂಲಕ ತಾವು ಆರೋಗ್ಯ ಸಮಸ್ಯೆ ಇರುವ ಕಾರಣ ಈ ವರ್ಷ ಬರ್ತ್ಡೇ ಆಚರಿಸೋದಿಲ್ಲ ಅಂತಲೂ ಹೇಳಿದ್ದಾರೆ. ಇದಲ್ಲದೆ ನಟ ಅಭಿಮಾನಿಗಳಲ್ಲಿ ಏನು ಹೇಳಿದ್ರು ಗೊತ್ತಾ? ನಟ ದರ್ಶನ್ ಅವರು ಸಿನಿಮಾ, ಆರೋಗ್ಯ, ಅಭಿಮಾನಿಗಳು ಸೇರಿದಂತೆ ಬಹಳಷ್ಟು ವಿಚಾರಗಳನ್ನು ಶೇರ್ ಮಾಡಿದ್ದಾರೆ. ಜೈಲಿನಿಂದ ಬಂದ ನಂತರ ಇದೇ ಮೊದಲ ಬಾರಿಗೆ ದರ್ಶನ್ ವಿಡಿಯೋ ಮಾಡಿದ್ದು ಅವರು ಅಭಿಮಾನಿಗಳಿಗೆ ವಿಶೇಷ ಮನವಿಯೊಂದನ್ನು ಮಾಡಿದ್ದಾರೆ. ಅದೇನು ಗೊತ್ತಾ? ನನ್ನ ಸೆಲೆಬ್ರಿಟೀಸ್ಗೆ ಒಂದು ಮಾತು, ಯಾವ ಊಹಾಪೋಹಗಳಿಗೂ ನನ್ನ ಸೆಲೆಬ್ರಿಟೀಸ್ಗಳು ಕಿವಿಗೆ ಹಾಕಿಕೊಂಡಬೇಡಿ. ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡ್ತೀವಿ. ಸೂರಪ್ಪ ಬಾಬು ವಿಚಾರವು ಅದೇನು ಕೇಳಿದ್ದೀರಿ ಸತ್ಯ. ಅವರು ಸಿನಿಮಾ ಮಾಡಬೇಕು ಅಂದುಕೊಂಡರು, ಆನಂತರ ಟೈಮ್ ವೇಸ್ಟ್ ಆಯಿತು. ಅವರಿಗೂ ಕಮಿಟ್ಮೆಂಟ್ ಇದೆ ಎಂದಿದ್ದಾರೆ. ಈಗ ಸಿನಿಮಾ ಮಾಡೋಕ್ಕಾಗಿಲ್ಲ, ಅವರ ದುಡ್ಡು ನನ್ನ ಕೈನಲ್ಲಿತ್ತು. ಅವರ ಕಮಿಟ್ಮೆಂಟ್ ಮುಗಿಸಿಕೊಳ್ಳಿ, ನಂತರ ಮುಂದೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಾಗ ಸಿನಿಮಾ ಮಾಡೋಣ ಅಂತ ಹೇಳಿದ್ದೀನಿ ಎಂದು ದರ್ಶನ್ ಅವರು ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ, ಧನ್ಯವಾದ ಹೇಳಿದ್ರು. ಏನೇ ಪದ ಬಳಕೆ ಮಾಡಿದ್ರೂ ತುಂಬ ಕಡಿಮೆ. ನೀವು ತೋರಿಸಿದಷ್ಟು ಪ್ರೀತಿ, ಅಭಿಮಾನ ಅದು ಯಾವ ಥರ ಅದನ್ನು ರಿಟರ್ನ್ ಮಾಡಲಿ ಗೊತ್ತಾಗ್ತಿಲ್ಲ. ಈಗ ಏನಕ್ಕೆ ನಾನು ಕ್ಯಾಮರಾ ಮುಂದೆ ಬಂದೆ ಎಂದರೆ ನನ್ನ ಬರ್ತ್ಡೇ ವಿಚಾರವಾಗಿ ಎಂದಿದ್ದಾರೆ. ನನಗೂ ಆಸೆ ಇತ್ತು, ನೀವು ಆಸೆ ಪಟ್ಟಿದ್ರಿ, ನಿಮ್ಮನ್ನು ನಾನು ಮೀಟ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಈ ಸಲ ಒಂದು ಸಮಸ್ಯೆ ಏನು ಅಂದರೆ, ದೊಡ್ಡ ಸಮಸ್ಯೆ ಅಂತ ಹೇಳ್ತಿಲ್ಲ, ಒಂದೇ ಒಂದು ಸಮಸ್ಯೆ ಅಂದರೆ ಅದು ನನ್ನ ಆರೋಗ್ಯದ ವಿಚಾರ. ನನಗೆ ತುಂಬ ಹೊತ್ತು ನಿಂತುಕೊಳ್ಳಲು ಆಗಲ್ಲ. ಮತ್ತು ನನ್ನೆಲ್ಲ ನಿರ್ಮಾಪಕರಿಗೂ ಧನ್ಯವಾದವನ್ನು. ಇಷ್ಟು ದಿನ ಕಾದಿದ್ರು, ಇಷ್ಟು ದಿನ ಕಾದಿದ್ದಾರೆ, ಅವರಿಗೆ ಅನ್ಯಾಯ ಮಾಡಬಾರದು. ಖಂಡಿತ ಮುಂದೆ ಸಿಗ್ತೀನಿ, ಸ್ವಲ್ಪ ದಿನ ಹೋಗಲಿ ಎಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.